ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಆ, ನಮ್ಮ ದಿನಚರಿನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ನಮ್ಮ ಮನೇಲಂತೂ ಕಡಲೆಕಾಯಿ ಸೈಡ್ಗೆ ಇರಲೇಬೇಕು ಸೊ ಊಟಕ್ಕೆ. ಸೊ ಹಾಗಾಗಿ ನಾನು ಕಡಲೆಕಾಯಿನ ಹುರಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಆ ಹಳ್ಳಿ ಸೈಡು ತುಂಬಾ ಚೆನ್ನಾಗಿ ಇದನ್ನು ಹುರ್ಕೊಂಡು ಮತ್ತು ಮೆಣಸಿನ್ಕಾಯಿ ಉಪ್ಪು ಎಲ್ಲ ತಿನ್ಕೊಂಡು ಚೆನ್ನಾಗಿರುತ್ತೆ. ಹಳ್ಳಿ ಸೈಡು ಮತ್ತು ಹೊಲಗಳಲ್ಲಿ ಹುರ್ಕೊಂಡು ತಿಂತಾಯಿದ್ರೆ ಏನು ಮಜವಾಗಿರುತ್ತೆ ಗೊತ್ತಾ. ಸೊ ಹಾಗೆ ನನಗೆ ನೆನಪಾಯಿತು, ನಮ್ಮದಂತೂ ರೆಗ್ಯುಲರ್ ಆಗಿ ಇರಲೇಬೇಕು. ಸೊ ಹಾಗಾಗಿ ನಾವು ಈ ರೀತಿ ಕಡಲೆಕಾಯಿನ ಹುರಿದ್ಬಿಟ್ಟು ಒಂದು ಕಂಟೈನರ್ಗೆ ಹಾಕಿ ಸೈಡ್ಗೆ ಇಟ್ಟಿರ್ತೀನಿ. ಊಟಕ್ಕೆ ಬೇಕಾದಾಗ ನಾವು ಸ್ವಲ್ಪ ಸ್ವಲ್ಪನೇ ತಿಂತೀವಿ. ಸೊ ನಮ್ಮ ಹಳ್ಳಿಗಳಲ್ಲಿ ತುಂಬಾ ಈ ರೀತಿ ಮಾಡೋದು ಜಾಸ್ತಿನೇ. ಸೊ ಹಾಗೆ ನಾವು ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಡೈಲಿ ಹುರಿಲಿಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಕೊಂಡಿರ್ತೇನೆ ಒಂದು ಕಂಟೈನರ್ನಾಗ ಹಾಕಿ. ನಮ್ಮ ಮನೇಲಿ ಜಾಸ್ತಿ ತಿನ್ನೋದೇ ಕಡಲೆಕಾಯಿ, ಅದು ಹುರಿದಿರೋ ಅಂಥದ್ದು. ಸೊ ಇದು ರಕ್ತಕ್ಕೂ ಸಹ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾವು ಜಾಸ್ತಿನೇ ಒಂದು ಸ್ವಲ್ಪ ಇದನ್ನು ಸೇವನೆ ಮಾಡ್ತೀವಿ. ಇದು ರಕ್ತ ಹೆಚ್ಚಾಗಲಿಕ್ಕೆ ಬೆಲ್ಲ ಮತ್ತು ಕಡಲೆಕಾಯಿನ ತಿಂದರೆ ತುಂಬ ಬೇಗ ರಕ್ತ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚೆನ್ನಾಗಿ ಕಡಲೆಕಾಯಿ ತಿನ್ನಿ ಅಂತ ಹೇಳ್ತಾರೆ ನಮ್ಮ ಮನೇಲಿ. ಸೊ ಹಾಗಾಗಿ ನಾವು ಇದನ್ನು ರೆಗ್ಯುಲರಾಗಿ ತಿಂತಾ ಇರ್ತೀವಿ. ಹುರ್ಕೊಂಡು ತಿನ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಾವು ನಮ್ಮ ಮನೇಲಿ ಇರುತ್ತೆ ಕಡಲೆಕಾಯಿ. ಸೊ ಅದನ್ನು ಸಹ ನಾವು ಸೇವನೆ ಮಾಡ್ತೀವಿ. ಸೊ ಈಗ ಆಗಿದೆ, ನೀವು ನೋಡ್ತಾ ಇರ್ಬೋದು. ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಗೊತ್ತಾ ಗೈಸ್, ಬೇಗ ಆಗೋದಿಲ್ಲ. ಬಟ್ ಉಪ್ಪು ಮತ್ತು ಮೆಣಸಿನ್ಕಾಯಿ ಜೊತೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ನನಗೆ ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು ಬೀಜ ಅದು ಸಿಕ್ಕಾಪಟ್ಟೆ ಬಿಸಿ ಇತ್ತು. ಸೊ ಕೈಯಲ್ಲಿ ಇಡಲಿಕ್ಕೆ ಸಹ ಆಗ್ತಾ ಇರಲಿಲ್ಲ. ಸೊ ಇದು ಬೆಳಗ್ಗೆ ನಾವು ಟೊಮೊಟೊ ಬಾತ್ ಮಾಡಿದ್ವಿ, ಎಲ್ಲರಿಗೂ ಬಾಕ್ಸಿಗೆ ಹಾಕ್ಕೊಂಡು ಇಷ್ಟು ಮಿಕ್ಕಿದೆ. ಸೊ ಇದನ್ನೇ ನಾನೀಗ ತಿನ್ನಬೇಕು. ಹಾಗೆ ಬನ್ನಿ ಹೊರಗಡೆ ನಾನಿವತ್ತು ರಂಗೋಲಿ ಹಾಕಿದ್ದಿದ್ದು. ಈ ರೀತಿ ನಾವು ರಂಗೋಲಿ ಹಾಕಿದ್ದಿದ್ದು ಹೊರಗಡೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನನ್ನ ಜೊತೆ ನೀವು ತಿನ್ನಿ ಆಯಿತಾ. ಟೊಮೆಟೊ ಬಾತ್ ಸ್ವಲ್ಪನೇ ತಿನ್ನೋದು, ಅದರಲ್ಲಿ ನೀವು ಒಂದು ಸ್ವಲ್ಪ ತಿನ್ನಿ ಆಯಿತಾ. ಸೊ ಹಾಗೆ ನಾನು ಒಂದು ಸ್ವಲ್ಪ ಕಡಲೆಕಾಯಿ ಹುರಿದಿದ್ನಲ್ಲ, ಸೊ ನಾನು ಒಂದು ಸ್ವಲ್ಪ ಈಗ ತಣ್ಣಗೆಲ್ಲ ಆಗಿಬಿಟ್ಟಿದೆ. ಈಗ ನಾನು ಒಂದೆರಡು ಕಡಲೆಕಾಯಿನ ತಿಂತಾಯಿದ್ದೀನಿ. ಜಾಸ್ತಿ ತಿನ್ನಲ್ಲ, ನಾನು ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟೇ ಮಾತ್ರ ತಿನ್ನೋದು. ಕಡಲೆಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಚೆನ್ನಾಗಿ ತಿಂದೆ ಆಯಿತಾ. ಸೊ ಈಗ ನಾನು ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಶ್ ಆದಮೇಲೆ ಹೇಗೆ ಕಾಣಿಸ್ತೀನಿ ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ. ಸೊ ಈಗ ನಾನು ಎಲ್ಲ ಸ್ನಾನ ಎಲ್ಲ ಆಗಿಬಿಟ್ಟು ಫ್ರೆಶ್ ಆಗಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಫೇಸ್ಗೆ ಏನೂ ಸಹ ಅಪ್ಲೈ ಮಾಡಿಲ್ಲ. ಸೊ ಹಾಗೆ ಆ್ಯಕ್ಚುಲಿ ನಂಗೆ ಸಿಂಪಲ್ಲಾಗಿ ಇರಲಿಕ್ಕೆ ಬೆಟರ್. ಸೊ ನಾನು ಸಿಂಪಲ್ಲಾಗೇ ಇರಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಈ ರೀತಿ ರೆಡಿಯಾಗಿದ್ದೀನಿ. ಸೊ ಇದು ತುಂಬಾ ಹೆವಿ ಬಿಸಿಲಿತ್ತು. ಸೊ ಹಾಗೆ ನಾನು ಹೊರಗಡೆ ಸಹ ಒಂಚೂರು ಬ್ಲಾಗ್ ಮಾಡಿಕೊಂಡೆ. ಈಗ ಜಡೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನೇನಪ್ಪ ಸಂಜೆ ಆಗಿಬಿಡ್ತು. ಸೊ ಈಗ ಕಾಫಿ ಮಾಡೋ ಟೈಮ್. ಸೊ ಹಾಲೆಲ್ಲ ತೊಗೊಂಡು ಈಗ ಕಾಫಿಗೆ ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ನಾನು ಕಾಫಿ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಯಾರಿಗೆಲ್ಲ ಕಾಫಿ ಇಷ್ಟ ಹೇಳಿ ಆಯಿತಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ. ಕಾಫಿ ಟೀ ಸೊ ತುಂಬಾ ಇಷ್ಟ. ಸೊ ಹಾಗೆ ನಾನು ಕಾಫಿ ಇಟ್ಬಿಟ್ಟು ಈ ಕಡೆ ನಾನು ಸೈಡ್ಗೆ ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ಈಗೆಲ್ಲ ಆಗಿದೆ. ಕಾಫಿ ಪುಡಿ ಹಾಕ್ಬಿಟ್ಟು ಕಾಫಿ ಪುಡಿ ಕುದೀತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆ ಕಾಫಿ ಜೊತೆ ಏನಾದರೂ ತಿನ್ಲಿಕ್ಕೆ ಇರಬೇಕಲ್ವಾ. ಸೊ ಏನಿರುತ್ತೆ ಎನಿ ಗೆಸ್? ನಾನೇ ಹೇಳ್ತೀನಿ, ಖಾರ ಮಂಡಕ್ಕಿ ಮತ್ತು ಕಾಫಿ. ಸೊ ನನಗೆ ಇಷ್ಟ ಈ ರೀತಿ ತಿನ್ನಲಿಕ್ಕೆ. ನಿಮಗೂ ಸಹ ಇಷ್ಟನಾ? ಸೊ ಕಮೆಂಟ್ ಮಾಡಿ. ಸೊ ಹಾಗೆ ನಾನು ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ. ನಾನು ಮಾಡ್ತಿರೋ ಸಾಂಬಾರು ಯಾವುದಪ್ಪ ಅಂತ ಅಂದರೆ ತೊಗರಿಕಾಳು ಮತ್ತು ಅಲಸಂದೆ ಕಾಳೆಲ್ಲ ಹಾಕಿಬಿಟ್ಟು ಕೂಗಿಸಿ ರೆಡಿ ಮಾಡಿಟ್ಟಿರ್ತಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ ಆಗೋವರೆಗೂ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನೀವೀಗ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು
ಒಣಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ಸಹ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಹಾಗೆ ಫ್ರೈ ಆದ ನಂತರ ನೀವು ಒಂದು ಟೊಮೊಟೊನ ನೀವು ಎಣ್ಣೆಯಲ್ಲಿ ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಂತರ ಒಂದು ಮಿಕ್ಸಿ ಜಾರ್ಗೆ ನಾವೇನೆಲ್ಲ ಹುರ್ಕೊಂಡಿರ್ತೀವಿ ಅದು ಮತ್ತು 1 ಸ್ಪೂನು ಮಸಾಲೆ ಮತ್ತು ನಾವೇನು ಕೂಗಿಸ್ಕೊಂಡಿರ್ತೀವಿ ಕಾಳನ್ನ ಅದನ್ನು ಸಹ ಹಾಕ್ಬಿಟ್ಟು ಈ ರೀತಿ ಪೇಸ್ಟ್ ನೀವು ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅನ್ನೋದಾದರೆ, ನಾವು ಕಾಳನ್ನ ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ, ಸೊ ಅದನ್ನು ಮತ್ತು ನಾವು ರುಬ್ಕೊಂಡಿರೋ ಅಂಥದ್ದು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೆಕ್ಸ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ನಾವು ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಒಂದು ಕಡೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕಾಳನ್ನ ರೆಡಿ ಮಾಡಿದೆ. ಈಗ ಸಾಂಬಾರು ನೀವು ನೋಡ್ತಾ ಇರ್ಬೋದು ಚೆನ್ನಾಗೆ ಕುದೀತಾ ಇದೆ. ಸೊ ಈಗ ಬನ್ನಿ ಸಾರಿಗೆ ಒಗ್ಗರಣೆ ಹಾಕೋಣ. ಇದಕ್ಕೇನು ಬೇಡ, ಸಾಸಿವೆ ಎಣ್ಣೆ ಅಷ್ಟೇ ಸಾಕು. ಚಿಟಪಟ ಅಂದ ತಕ್ಷಣ ನೀವು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ಸವಿಯಲು ಸಿದ್ಧ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತಂತ ಹೇಳ್ತಾ, ಸೊ ಈಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ಚೆನ್ನಾಗಿ ಕುದ್ದಿದೆ. ಈಗ ಸಾಂಬಾರಿಗೆ ಒಗ್ಗರಣೆ ಸಹ ಆಗಿದೆ. ಹಾಗೆ ನಾವು ಸಾಯಂಕಾಲ ಗೋಬಿ ಮಂಚೂರಿ ತಂದಿದ್ವಿ. ಸೊ ಮೈ ಫೇವ್ರೆಟ್ ಫುಡ್. ಸೊ ಅದನ್ನು ಸಹ ನಾನು ತಿಂದು ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಬ್ಲಾಗ್ ಶೇರ್ ಮಾಡಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಬಾಯ್.